ಬರೀ ಅಂದ್ರೆ ಹೀರೋಯಿನ್ಸ್ ಗಳಿಗೂ ಮಾತ್ರ ಅಲ್ಲದೆ ಅಲ್ಲಿರುವಂತ ಅಷ್ಟು ಜೂನಿಯರ್ ಆರ್ಟಿಸ್ಟ್ ಗಳನ್ನು ಕೂಡ ಸಂಭಾಳಿಸಿದ್ದಾರೆ. ಸಾವಿರಾರು ಜನಕ್ಕೆ ಕಾಸ್ಟ್ಯೂಮು, ಸ್ಲಿಪ್ಪರ್ಸು, ಅದು ಚಾಲೆಂಜ್. ಹೇರ್ ಸ್ಟೈಲು. ಅಂದ್ರೆ ಒಂದ್ಸಲ ಒಂಚೂರು ಮಿಸ್ಟೇಕ್ ಒಂಚೂರು ಆದ್ರೆ ಮತ್ತೆ ರೀಟೇಕ್ ಹೋಗ್ತಾ ಇರುತ್ತೆ. ಇದನ್ನೆಲ್ಲ ಹೆಂಗ್ ಬ್ಯಾಲೆನ್ಸ್ ಮಾಡಿದ್ರಿ? ಇನ್ನೊಂದೇನಂದ್ರೆ ಇಲ್ಲಿ ನಮ್ಗೆ ಇವ್ರು ಮೇನ್ ಆರ್ಟಿಸ್ಟ್ ಗಳಿಗೆ ನಾವು ಕೊಟ್ಬಿಟ್ಟಿರ್ತೀವಿ, ಇದು ಕಾಸ್ಟ್ಯೂಮು, ಇದು ನಿಮ್ದು ಆಕ್ಸೆಸರೀಸ್, ಇದು ಅಂತ ಫಿಕ್ಸ್ ಮಾಡ್ಬಿಟ್ಟಿರ್ತೀವಿ. ಸೊ ಅದನ್ನ ಅವ್ರು ಕ್ಯಾರಿ ಮಾಡ್ಕೊಂಡ್ ಬರ್ತಾರೆ, ಸೆಟ್ ಬಂದ್ಬಿಡ್ತಾರೆ. ಬಟ್ ಜೂನಿಯರ್ಸ್ ಹಂಗಲ್ಲ. ಜೂನಿಯರ್ಸ್ ಸ್ಲಿಪ್ಪರ್ ಬಂದ್ಬಿಟ್ಟು ಈಗ ಇರೋದು ಹಾಕೊಂಡ್ಬಿಡ್ತಾರೆ ಕೆಲವರು. ನಾವು ಅಲ್ಲ, ಚಪ್ಲಿ ಪ್ರತಿಯೊಬ್ಬರಿಗೂ ಕಾಸ್ಟ್ಯೂಮು ಮತ್ತೆ ಸ್ಲಿಪ್ಪರ್ಸ್ ಎಲ್ಲ ನಾವೇ ಕೊಟ್ಟಿರೋದು. ಮತ್ತೆ ಅಲ್ಲಿ ಹೇರ್ ಸ್ಟೈಲ್ ನಾವೇ ಮಾಡಿಸಿದೀವಿ ಜೂನಿಯರ್ಸ್ ಗಳಿಗೆ. ಅಲ್ಲಿ ಒಬ್ಬ ಅಷ್ಟೇ ಅದಕ್ಕೆ ಅಂತಾನೆ ಹೇರ್ ಸ್ಟೈಲಿಸ್ಟ್ ಇಟ್ಬಿಟ್ಟು ಅದೆಲ್ಲರಿಗೂ ಆ ಹೇರ್ ಸ್ಟೈಲ್ ನಾವೇ ಮಾಡಿಸಿದ್ವಿ. ಮತ್ತೆ ಕೆಲವರಿಗೆ ನಾವು ಹೇಳ್ಬಿಡೋತಿದ್ವಿ ಮೊದ್ಲೇ, ಒಂದಷ್ಟು ಫೋಟೋಸ್ ಕಳಿಸ್ಬಿಟ್ಟು ಜೂನಿಯರ್ ಕೋಆರ್ಡಿನೇಟರ್ಗೆ, ನೋಡಪ್ಪ ಈ ಹೇರ್ ಸ್ಟೈಲ್ ನಾಳೆ ಈ ತರ ಮಾಡ್ಕೊಂಡ್ಬಿಡಕ್ಕಿಲ್ಲ ಅವ್ರಿಗೇನೆ. ಅಲ್ಲಿ ಬಂದ್ ಸೆಟ್ ಅಲ್ಲಿ ಅಷ್ಟೊಂದ್ ಜನ, ಈಗ 1000 ಜನಕ್ಕೆ ಸೆಟ್ ಎಲ್ಲರಿಗೂ ಹಾಕ್ಸ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಈ ತರ ರೆಡಿಯಾಗಿ ಬಂದ್ಬಿಡಕ್ ಹೇಳಿ. ಅದು ನ್ಯಾಚುರಲ್ ಆಗಿ, ಈಗ ತುಂಬಾ ಸ್ಟೈಲಿಶ್ ಆಗಿ ಅಂದ್ರೆ ಹಾಕಕ್ಕಾಗಲ್ವಲ್ಲ, ಸ್ವಲ್ಪ ನ್ಯಾಚುರಲ್ ಆಗಿ ಇರೋಂತ ಒಂದಷ್ಟು ಹೇರ್ ಸ್ಟೈಲ್ ತೆಗೆದ್ಬಿಟ್ಟು ರೆಫರೆನ್ಸ್ ಕಳಿಸ್ಬಿಟ್ಟು ಮಾಡ್ತಿದ್ವು. ಈ ತರ ಹಾಕಮರ ಕೇಳಿ ನಾಳೆ ಬರುವಾಗ ಹೇರ್ ಸ್ಟೈಲ್ ಅಂತ ಅನ್ಬಿಟ್ಟು ಅಂತ ಅವ್ರಿಗೆ ಕೋರ್ಡಿನೇಟ್ ಮಾಡೋರು. ಅದ್ರೊಳಗೆ ಕೆಲವರು ಇರ್ತಿದಾರಲ್ಲ, ಈ ಹೆಂಗಸರು ಓಕೆ, ಈ ಹುಡುಗಿರು ಇರ್ತಿರಲ್ಲ, ಅವ್ರು ಸ್ವಲ್ಪ ಫ್ಯಾಷನೇಟ್ ಆಗಿ ಆ ಮೇಕಪ್ ಲಿಫ್ಟಿಕ್ ಹಾಕೊಂಡ್ಬಿಡೋದು. ಆ ಟೈಮಲ್ಲಿ ಲಿಫ್ಟಿಕ್ ಅಂತದೆಲ್ಲ ಅಂದ್ರೆ ಈಗ ಅವಳು ತುಂಬಾ ಇದಾಗಿದ್ರೆ ಓಕೆ, ತುಂಬಾ ಶ್ರೀಮಂತರಾಗಿದ್ರೆ ಅವ್ರು ಲಿಫ್ಟಿಗೆ ಹಾಕೊಂಡು ಮೇಂಟೈನ್ ಮಾಡೋದು ಓಕೆ. ಬಟ್ ಇವ್ರು ಜೂನಿಯರ್ ಆರ್ಟಿಸ್ಟ್ ಇಲ್ಲಿ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡೋರು ಅಥವಾ ಇದ್ ಮಾಡ್ಕೊಂಡು ಅವರು ಲಿಫ್ಟಿಗೆ ಹಾಕೊಂಡು ಮಾಡಿದ್ರೆ ಅದು ನಮ್ಗೆ ಗೊತ್ತಾಗ್ಬಿಡುತ್ತಲ್ಲ. ಬರ್ತಿದ್ದ ಅಂದ್ರೆ 100 ಮಿಸ್ಟೇಕ್ ಆಫ್ ಬರ್ತಿತ್ತು. ಅದು ನಾವು ಅದೇ ಡಿಸ್ಕಸ್ ಮಾಡೋದು ಡೈಲಿ. ಇದು 100 ಮಿಸ್ಟೇಕ್ಸ್ ಆಫ್ ಕೆಡಿಲ್ ಬರುತ್ತೆ, ನಿಮ್ಗೆ ಗೊತ್ತಾಗಲ್ಲ, ತೆಗಿರಿ. ಅವ್ರೇನ್ ಮಾಡೋರು ಅಂದ್ರೆ ಅವ್ರು ಕೆಲವರು ಹೆಣ್ಮಕ್ಳು ತೆಗೆದ್ಬಿಡೋರು, ಕೆಲವರು ತೆಗಿತಿ ಅಂತ ಸುಮ್ಮನೆ ಬಿಡೋರು. ನಾ ಒಂದು ಫಸ್ಟ್ ನೆಕ್ಸ್ಟ್ ಡೇ ಗೊತ್ತಾಗ್ಬಿಡ್ತೀವಿ ಯಾವ್ದೇ ಕಾರಣಕ್ಕೂ ತೆಗಿಲ್ಲ ಅನ್ಬಿಟ್ಟು ಅಂತ. ಯಾರ್ಯಾರು ತೆಗಿಲ್ಲ ಅಂತ ಆ ಮೇಕಪ್ ಅನ್ನು ತರಿಸಿದ್ರೆ ಟಿಶ್ಯೂ ಕೊಡೋಲಿ ತೆಗೆದ್ಬಿಡ್ಲಿ ಅನ್ಬಿಟ್ಟು ಅಲ್ಲೇ ಪರ್ಟಿಕ್ಯುಲರ್ ಆಗಿ, ಯಾಕೆಂದ್ರೆ ಸ್ಕ್ರೀನ್ ಮೇಲೆ ಬಂದ್ಮೇಲೆ ಅದು ಚೇಂಜಸ್ ಮಾಡಕ್ಕಾಗಲ್ಲ, ಬಿಫೋರ್ ಇಲ್ಲೇ ಚೇಂಜ್ ಮಾಡ್ಬೇಕು. ಸೊ ತುಂಬಾ ಪರ್ಟಿಕ್ಯುಲರ್ ಅಂದ್ರೆ ತುಂಬಾ ಪರ್ಟಿಕ್ಯುಲರ್. ಆಮೇಲೆ ಏನೇ ಸಣ್ಣ ಮಿಸ್ಟೇಕ್ಸ್ ಆದ್ರೂ ನಮ್ ಟೀಮ್ ಅಲ್ಲಿ ಅದೇ ಮಾತಾಡ್ತಿದ್ದ, ಇದು 100 ಮಿಸ್ಟೇಕ್ಸ್ ಆಫ್ ಕೆಡಿಲ್ ಬರುತ್ತೆ, ಅದ್ ಬಿಫೋರ್ ಚೆಕ್ ಮಾಡ್ಕೊಂಡು ಫೈನಲ್ ಮಾಡ್ಕೊಂಡ್ಬಿಟ್ಟಿದ್ದ ಅಂತ. ಪ್ರಾಪರ್ಟಿ ಇಲ್ಲ ಆದ್ರೆ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಅವರು, ಮಗ ಪ್ರಾಪರ್ಟಿ ಇಲ್ಲ ಒಂದು ಎಕ್ಸ್ಟ್ರಾ ಆಡಪ್ಪ, ಕಾಸ್ಟ್ಯೂಮ್ ಅಂದ್ರೆ ಮಗ ನಿಂದಕ್ಕೆ ಆಡಪ್ಪ ಅಂತ. ನಿಮ್ಗೆ ಇನ್ನೊಂದ್ ಏನಂತಂದ್ರೆ ಹೇರ್ ಸ್ಟೈಲಿಸ್ಟ್ ಎಲ್ಲ ಹೇಳಿದ್ರಲ್ಲ, ಸೊ ಅದ್ರಲ್ಲಿ ಒಂದ್ 6 ಜನ ಅದಕ್ಕೆ ಅಂತಾನೆ ಕರೆಸ್ತಾ ಇದ್ವಿ. ಅವ್ರು ಯಾರೋ ಜೂನಿಯರ್ಸ್ ನ ಬಂದ ತಕ್ಷಣ ಜೂನಿಯರ್ ಕಟಿಂಗ್ ಮಾಡ್ಸೋದಕ್ಕೆ, ಜೂನಿಯರ್ ಶೇವಿಂಗ್ ಕರೆಕ್ಟ್, ಅದೊಂದು ಇನ್ನೊಂದು ಸಪರೇಟ್ ಆಗಿ ನಮ್ಗೆ 4:30 ಆಲ್ಮೋಸ್ಟ್ ಎಲ್ಲ ಸೆಟ್ ಅಲ್ಲೇ ಇರ್ಬೇಕು. ಏನಕ್ಕೆ ಅಂದ್ರೆ ಈ ಪ್ರಿಪರೇಷನ್ ಇಷ್ಟು ದೊಡ್ಡದಾಗಿರ್ತಿತ್ತು. ಇವ್ ಕೆಲವ್ರು ಏನ್ ಮಾಡೋರು ಅಂದ್ರೆ ರೆಗ್ಯುಲರ್ ಅದೇ ಜೂನಿಯರ್ಸ್ ಬಂದ್ರೆ ಓಕೆ, ಕೆಲವೊಂದ್ಸಲ ಡಿವೈಡ್ ಆಗ್ಬಿಡೋರು, ಬೇರೆ ಸಿನಿಮಾಗೆ ಡಿವೈಡ್ ಆಗ್ಬಿಡೋರು, ಇದು ಮಾಡೋರು. ನಾವು ಲುಕ್ ಸೆಟ್ ಮಾಡಿದ್ವಲ್ಲ, ನಮ್ದೇನಂದ್ರೆ ರೆಗ್ಯುಲರ್ ಇರೋ ತರ ಇರಲ್ಲ. ಇಲ್ಲಿ ನಿಮ್ಗೆ ಆ ಜೂನಿಯರ್ಸ್ ಕೂಡ 70s ಅಂತ ಫೀಲ್ ಆಗ್ಬೇಕು. ನೋಡಿದಾಗ ಅವ್ನು 70s ಇದಾನೆ ಅಂತ ಫೀಲ್ ಆಗ್ಬೇಕಲ್ಲ ಆಡಿಯನ್ಸ್ಗೆ. ಸೊ ಅದಕ್ಕೆ ಅವ್ನಿಗೆ ಹೇರ್ ಸ್ಟೈಲು ಆ ತರ ಮಾಡಿಸ್ತಿದ್ರು. ಗಡ್ಡ ಇರೋರಿಗೆ ಗಡ್ಡನ ಶೇಪ್ ಕೊಡ್ಸ್ಬಿಟ್ಟು ಇದ್ ಮಾಡಿಸ್ತಿದ್ರು. ಅಂದ್ರೆ ಅವ್ನು ಕನ್ವಿನ್ಸ್ ಮಾಡ್ಬೇಕಲ್ಲ, ಈ ತರ ಇದೀರಾ ಅಂತ ಅನ್ಬಿಟ್ಟು ಅಂತ ಕನ್ವಿನ್ಸ್ ಮಾಡೋದು. ಅವ್ನ್ ಮತ್ತೆ ಇವಾಗ ಮಿಸ್ ಆಗಿ ಹೇರ್ ಸ್ಟೈಲಿಶ್ ಮಾಡ್ಬೇಕಾರೆ ಸ್ವಲ್ಪ ತೆಗ್ದ್ಬಿಡೋದು ಅಂತ ನಾವೇ ಹೇಳಿರ್ತೀವಲ್ಲ, ಆತರ ತೆಗ್ದ್ಬಿಡೋದು. ಅವನು ಜೂನಿಯರ್ ಆರ್ಟಿಸ್ಟ್, ನೀನ್ ಹೆಂಗಣ ತೆಗ್ದ್ಬಿಡ್ತೀಯ, ನಂಗೆ ಬೇರೆ ಸಿನಿಮಾ ಕಮಿಟ್ಮೆಂಟ್ ಇದೆ, ನೀನ್ ತೆಗ್ದ್ಬಿಟ್ರೆ ಅಂತ ಹೇಳಿದ್ರಪ್ಪ, ತೆಗ್ದೆ ಅಂತ. ಅವ್ರು ಹೇಳಿದ್ರೆ ಯಾರು ಕರಿ ಅಂತ. ಆ ಡೈಲಿ ಒಂದ್ ಜಗಳಕ್ಕೆ ಒಬ್ಬ ನಿಲ್ಸೋದಲ್ಲಿ ಜಗಳ ಆಡ್ಬೇಡಿ ಅಂತ. ಸೊ ಹಿಂಗೆ ಸರ್, ಈಗ ನಿಮ್ ಡಿಪಾರ್ಟ್ಮೆಂಟ್ ಬರೋದಾದ್ರೆ ಸರ್ಸೆಯಲ್ಲಿ ಸಂಜಯ್ ದತ್ ಅವರು ಒಂದು ಬೈಕ್ ಯೂಸ್ ಮಾಡಿದ್ದಾರೆ. ಸೊ ಆ ಬೈಕ್ ಸ್ಪೆಷಾಲಿಟಿ ಏನು ಮೇಡಮ್? ಆ ಬೈಕ್ಗೆ ಅಂತಾನೆ ತುಂಬಾ ರೆಫರೆನ್ಸ್ ತೆಗೆದ್ವಿ. ಇಲ್ಲಿರೋದು ಒಂದಷ್ಟು ಅಂದ್ರೆ ಆಲ್ರೆಡಿ ಮ್ಯಾನುಫ್ಯಾಕ್ಚರ್ಡ್ ಒಂದು ಅಷ್ಟು ಬೈಕ್ಗಳಿತ್ತು, ಅದನ್ನ ತೋರ್ಸಿದ್ವಿ ರೆಫರೆನ್ಸ್. ಇದು ಒಪ್ತಿಲ್ಲ, ಇದು ಬೇಡ 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 ಅಂತ. ಅದಾದ್ಮೇಲೆ ಇಲ್ಲಿರೋರ್ ಕೈಲಿ ಒಂದು ಬೈಕ್ ಮಾಡಿಸಿದ್ವಿ ಮೇಡಮ್. ಇಲ್ಲಿರೋರ್ ಕೈಲಿ ಒಂದು ಬೈಕ್ ಮಾಡಿಸಿದ್ವಿ. ಅದು ಸ್ವಲ್ಪ ಸ್ಕಲ್ಲು ಆ ಥರದ್ದೆಲ್ಲ, ಇದು ಯಾವಾಗಲೂ ಹಳೆ ಥರದ್ದು ಯಾವಾಗಲೂ ತೋರಿಸ್ತಾ ಇರ್ತೀವಿ ಅಂತ ಅಂದು ಆಮೇಲೆ ಬಾಂಬೆಯಿಂದ ಕರೆಸಿ ಒಬ್ಬನ ಕೈಲಿ ಮಾಡಿಸಿದ. ಆ ಬೈಕ್ ಹೆಂಗೆ ಅಂದರೆ, ನಾವು ಆ ಬೈಕ್ನ ಹಿಂಗೆ ಸ್ಟಾರ್ಟ್ ಮಾಡಿ ಇಬ್ಬರಿಂದ ಹಿಡ್ಕೋಬೇಕು, ಅಷ್ಟು ದೊಡ್ಡದು ಬೈಕ್. ಅದು ಜಾಸ್ತಿ ದೊಡ್ಡದು ಮಾಡಿಬಿಟ್ರು ಹಿಂಗೆ. ಬಟ್ ಚೆನ್ನಾಗಿತ್ತು, ಚೆನ್ನಾಗಿ ಕಾಣ್ತಿತ್ತು ಅಂತ. ಮತ್ತೆ ಫುಲ್ಲು ಟರ್ನ್ ಆಗಲ್ಲ ಮೇಡಮ್. ಎಷ್ಟೋ ಸಲ ಅಯ್ಯೋ ಬೀಳ್ಬೇಕಾರೆ, ಅಂದರೆ 2 ಬೈಕ್ ತೂಕ. ಅದು ಇಂಜಿನ್ನು 2 ಇಂಜಿನು, ಈ ಕಡೆದು 2 ಇಂಜಿನ್ನು ಜಾಯಿಂಟ್ ಮಾಡಿ, ಮತ್ತೆ ಟ್ಯಾಂಕು ಎಲ್ಲ ಕಟ್ ಮಾಡಿರೋ ಟ್ಯಾಂಕ್ನ ಇಷ್ಟು ದೊಡ್ಡದು ಮಾಡಿರೋದು, ದೊಡ್ಡ ಟ್ಯಾಂಕ್. ಅದು ಈ ಹ್ಯಾಂಡ್ಲ್ ಹಿಡಿಬೇಕಾದ್ರೆ ಹಿಂಗ್ ಹಿಡಿಬೇಕು, ಸಂಜಯ್ ದತ್ ಬಂತು ದೊಡ್ಡ ಇದಲ್ಲ ಮೇಡಮ್. ಅಂದ್ರೆ ನೋಡ್ಬಿಟ್ಟು ಏನಂದ್ರು, ಸಂಜಯ್ ದತ್ ನೋಡಿದ್ರೆ ಕುತ್ಕೊಂಡ್ರೆ ಯಾರೋ ಮಾಡಿದ್ದೆ ಬಂದಿಯಾ ಹಂಗೆ ಹಿಂಗೆ ಅಂತ. ಆಮೇಲೆ ಪ್ರೇಮ್ ಸರ್ ಹೇಳಿದ್ರು, ಇಲ್ಲ ಪ್ರೇಮ್ ಇದು ಹಿಂಗೆ ಅಂತ, ಇಲ್ಲ ಬಾಬಾ ಅಂತ. ಆಮೇಲೆ ಅವ್ರು ಓಡಿಸಿದ್ರು. ಅದಾದ್ಮೇಲೆ ಅದಕ್ಕಿನ್ನ ಒಂದು ರೋಪ್ ಚಾಟ್ ಒಂದೆಲ್ಲ ಇದೆ. ಆ ಬೈಕ್ ಹಿಂಗ್ ಬರುತ್ತೆ ಮೇಲಿಂದ ಹಿಂಗೆ, ಅದೆಲ್ಲ ಮೇಲಿಂದ ಬರುತ್ತೆ. ದೊಡ್ಡ ಸಂಭ್ರಮ ಅದೆಲ್ಲ. ನಮ್ ಸಿನಿಮಾ ಅದೇ ಸಂಭ್ರಮ ನಮ್ಗೆ. ಏನಪ್ಪಾ ಇದೆಲ್ಲ ಅಂದ್ರೆ ಇಲ್ಲಿ ಇನ್ನೊಂದೇನಂತಂದ್ರೆ
ಇವರು ಅಷ್ಟೇ, ಸಂಜಯ್ ದತ್ ಸರ್ ಅಷ್ಟೇ ತುಂಬಾ ಕೋಪರೇಟ್ ಆಗಿದ್ರು. ಆ ಸೆಟ್ ಅಲ್ಲಿ ಇದ್ ಮಾಡ್ಕೊಂಡು ನಮ್ಗೆ ಅಲ್ಲಿ ಏನೋ ಒಂದು ಮೇಕಪ್ ಇದ್ ಬೇಕು ಅಂತಂದ್ರೆ ನಮ್ಗೆ ಏನೋ ಕೋರ್ಡಿನೇಷನ್ ಮಾಡೋದಕ್ಕೂ ಫಸ್ಟ್ ಶೆಡ್ಯೂಲ್ ಸ್ವಲ್ಪ ನಮ್ಗೆ ಅಷ್ಟು ಕೋರ್ಡಿನೇಷನ್ ಇರ್ಲಿಲ್ವಲ್ಲ, ಫಸ್ಟ್ ಹೊಸದಲ್ವಾ ಅದೆಲ್ಲ. ಮತ್ತೆ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಅವ್ರೆಲ್ಲ ಹ್ಯಾಂಡಲ್ ಮಾಡೋ ಸ್ವಲ್ಪ ನಮ್ಗೆ ಅನಿಸ್ತಿತ್ತು, ತುಂಬಾ ಹೋಮ್ ವರ್ಕ್ ಮಾಡೋಕ್ ನಾವು ತುಂಬಾ ಇದ್ ಮಾಡ್ಬೇಕು, ಅಟೆಂಟಿವ್ ಆಗಿರ್ಬೇಕು, ಅಂದ್ರೆ ಹಿಂಗ್ ಇರ್ಬೇಕು ಅನ್ನೋ ತರ. ಬಟ್ ಅದ್ರ ನಮ್ಗೆ ಏನಂದ್ರೆ ಡೈರೆಕ್ಟರ್ ತುಂಬಾ ಗೈಡ್ಲೈನ್ಸ್ ಚೆನ್ನಾಗಿ ಮಾಡಿದ್ರು, ಹಿಂಗ್ ಹೋಗಿ ಇದ್ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡ್ರು ಇದೆಲ್ಲಾನು ಅಂತ ಅನ್ಬಿಟ್ಟು ಅಂತ. ಬಟ್ ಇನ್ನೊಂದೇನಂದ್ರೆ ನಮ್ಗೆ ಡೈರೆಕ್ಟರ್ ಫುಲ್ ಸಪೋರ್ಟ್, ನಿನ್ ಸಿನಿಮಾಗೆ ಏನೇ ಮಾಡಿದ್ರೆ ಸಿನಿಮಾಗೆ ನಾನು ಮಾಡೋದ್ರಿಂದ ಸೊ ಅವರು ಸ್ವಲ್ಪ ಸಪೋರ್ಟಿವ್ ಆಗಿ ನಾವ್ ಏನ್ ಮಾಡ್ತಿದಾರೋ ನಮ್ಮ ಹುಡುಗರು ಸಿನಿಮಾಗೋಸ್ಕರ ಮಾಡೋದು. ಮತ್ತೆ ಅವ್ರಿಗೊಂದು ಧೈರ್ಯ ನಮ್ಮ ಮೇಲೆ, ಅದ್ ಏನ್ ನೋಡಿ ಧೈರ್ಯ ಬಂತು ಗೊತ್ತಿಲ್ಲ ನಮ್ಗೆ, ಒಟ್ಟಲ್ಲಿ ನಮ್ಮ ಮೇಲೆ ತುಂಬಾ ಧೈರ್ಯ ಒಂದು ನಂಬಿಕೆ ಅವ್ರಿಗೆ. ಈ ನನ್ನ ಮಕ್ಕಳು ಮಾಡೇ ಮಾಡ್ತಾರೆ, ಏನ್ ಹೇಳಿದ್ರು ಮಾಡೇ ಮಾಡ್ತಾರೆ, ಮತ್ತೆ ಏನ್ ಮಿಸ್ಟೇಕ್ಸ್ ಮಾಡಲ್ಲ ಅನ್ನೋ ಒಂದು ಆ ಕಾರಣದಿಂದ ಒಂದು ದೊಡ್ಡ ಜವಾಬ್ದಾರಿ ನಮಗೆ ವಹಿಸಿದ್ರು. ಮತ್ತೆ ಇವಾಗ ನಾನು ಆ ಬೈಕ್ ನ ರೆಡಿ ಮಾಡಿಸಿ, ಯಾವ್ದೇ ವೆಹಿಕಲ್ ಆದ್ರೂ ರೆಡಿ ಮಾಡಿಸ್ಬೇಕು ಅಂದ್ರೆ ಫಸ್ಟ್ ಅಲ್ಲಿಗೆ ಹೋಗ್ತಿರ್ಲಿಲ್ಲ ನಾನು. ಸ್ಟಾರ್ಟಿಂಗು ಇಲ್ಲಿಂದ ಫಸ್ಟ್ ರವಿ ಸರ್ ಕೋ ಡೈರೆಕ್ಟರ್, ರಕ್ಕಸಾಪುರದವ್ರ ಡೈರೆಕ್ಟ್ರು, ಅವ್ರ ಹತ್ರ ಹೋಗ್ಬೇಕು, ಅಣ್ಣ ಇದೊಂದು ಮಾಡಿದ್ದೀನಿ ಮಗ, ಇದು ಒಪ್ಪಲ್ಲ ಕಣೋ. ಅವ್ರಿಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಅಲ್ವಾ, ಅವ್ರು 13-15 ವರ್ಷದಿಂದ ಇದಾರಲ್ಲ, ಅವ್ರಿಗೆ ಮಗ ಇದು ವರ್ಕ್ ಆಗಲ್ಲ ಕಣೋ, ಬೇರೆ ನೋಡು. ನನ್ಗೆ ಫಸ್ಟ್ ಅವ್ರನ್ನ ಒಪ್ಸೋದೇ ದೊಡ್ಡ ವಿಷಯ. ಅಂದ್ರೆ ಎಲ್ಲಾರು ಸಪೋರ್ಟ್ ಮಾಡ್ಕೊಂಡು, ಅಲ್ಲಿಂದ ಶಿವು ಅಂತ ಇದ್ದ, ಅವನು ನಾನು ಎಲ್ಲ ಒಂದಷ್ಟು ತುಂಬಾ ರೆಫರೆನ್ಸ್ ತೆಗೆದು, ಶಿವು ಇದು ವರ್ಕ್ ಆಗಲ್ಲ ಕಣೋ, ಇಲ್ಲ ಬೈ ಕರೆಕ್ಟಾಗಿ ಆಗ್ಬಿಡುತ್ತೆ, ಬನ್ನಿ ಕರೆಕ್ಟಾಗಿ ಆಗ್ಬಿಡುತ್ತೆ. ಇವ್ರು ರವೇಣ ಹೋದ್ರೆ ಇದಾಗಲ್ಲ ಕಣ, ಬೇರೆ ತೆಗಿರೋ ಅಣ್ಣ, ಎಲ್ಲಣ್ಣ ಹುಡ್ಕೋದು ಬೈಕ್ ಹಿಂಗೆ ಅಣ್ಣ ಬರೋದು ಅಂತ, ನಿಂಗೆ ಗೊತ್ತಾಗಲ್ಲ, ತೆಗ್ಯೋ ಅಂತ. ಅದೇ ಅವ್ರನ್ನ ಒಪ್ಸೋದೇ ದೊಡ್ಡ ವಿಷಯ. ಮತ್ ನಾನು ಇನ್ನೊಂದು ಕೇಳ್ಪಟ್ಟೆ, ಡಬಲ್ ಡೆಕ್ಕರ್ ಬಸ್ದ ಒಂದು ಸ್ಟೋರಿ, ಏನೊಂದು ಸ್ಟೋರಿ? ಅದೇ ಡಬಲ್ ಡೆಕ್ಕರ್ ನಾವು ಫಸ್ಟ್ ಪ್ರೇಮ್ ಸರ್ ಡಬಲ್ ಡೆಕ್ಕರ್ ಇದ್ರಲ್ಲಿ ಚೆನ್ನಾಗಿರುತ್ತೆ ಅಂದ್ರೆ ಡಿಸ್ಕಷನ್ ಮಾಡ್ಬೇಕಾದ್ರೆ ಡಬಲ್ ಡೆಕ್ಕರ್ ಇದ್ರೆ ಚೆನ್ನಾಗಿರುತ್ತೆ ಕಣ. ಅವಾಗ ಇತ್ತಲ್ಲ 75 ಇತ್ತು, ಸರಿ ಆಯ್ತು ತರಿಸ್ಬಿಡೋಣ ಮಾಡ್ಬಿಡೋಣ ಅಂತ. ಆ ಪ್ರೊಡಕ್ಷನ್ ಟೀಮ್ ಇಂದನೂ ಅಷ್ಟೇ, ಅವರು ಅಷ್ಟೇ ಡಬಲ್ ಡೆಕ್ಕರ್ ಅಂತ ಹೌದಾನ, ಸರಿ ಆಯ್ತು ತಗೊಂಡ್ ಮಾಡ್ಬಿಡಿ ಅಂತ. ಇಲ್ಲಿರೋ ಕೈಲಿ ಒಂದ್ಸಲಿ ಮಾಡಿಸಿದ್ವಿ ಮೇಡಮ್. ಅಲ್ಲಿಂದ ಹಿಂಗೆ ಮಣ್ಣ ಹುಡುಕ್ಸಿದ್ವಿ, ಫಸ್ಟ್ ಹುಡುಕಿದ್ವಿ, ಎಲ್ಲಾ ಕಡೆ ಹೋದ್ವಿ, ಹುಡುಕಿದ್ವಿ, ಕೊಡಲ್ಲ ಅಂತ. ಒಂದು ಎಲ್ಲಿ ಚಿಕ್ಕಮಂಗ್ಳೂರಲ್ಲೆಲ್ಲ ಒಂದ್ ಕಡೆ ಇತ್ತು, ಕೊಡಲ್ಲ ಅಂತಂದ್ರು. ಕೊಡಲ್ಲ ಅಂತ ಅಂತಿದ್ದಾರೆ ಅಂತ ಅಂದ್ಬಿಟ್ಟು ಮತ್ತೆ ಅದೇನ್ ಬಿಡ್ತಿದೆ, ಎಷ್ಟು ಹೈಟ್ ಇದೆ ಎಲ್ಲ ಮೆಜರ್ಮೆಂಟ್ ಮಾಡ್ಕೊಂಡು, ಸರಿ ಆಯ್ತು ಇಲ್ಲೇ ಮಾಡ್ಬಿಡೋಣ ಅಂತ ಮಾಡಿದ್ರು. ಇಲ್ಲೇ ಮಾಡಿದ್ವಿ ಒಂದ್ಸಲಿ. ಮಾಡ್ಬೇಕಾದ್ರೆ ಸ್ವಲ್ಪ ಸೊಟ್ಟಾಗ್ಬಿಟ್ಟಿದ್ವಿ ಮೇಡಮ್, ಅದು ಮಾಡ್ಬೇಕಾದ್ರೆ ಸ್ವಲ್ಪ ಸೊಟ್ಟಾಗ್ಬಿಡ್ತು. ಅಂದ್ರೆ ಇವಾಗ ಲೆಫ್ಟ್ ಟರ್ನ್ ನೋಡ್ರೆ ಬಿದ್ದೋಗುತ್ತದು, ಬಿದ್ದೋಗ್ಬಿಡುತ್ತೆ. ತಿರ್ಗಾ ಅದಾದ್ಮೇಲೆ ಅದನ್ನ ತೆಗ್ಸಿ ಪ್ರಮೋದ ಅಂತ ಇದ್ದಾನೆ, ಅವ್ನು ವೆಹಿಕಲ್ ಡಿಪಾರ್ಟ್ಮೆಂಟ್, ಅಂದ್ರೆ ಆ ವೆಹಿಕಲ್ ಗಳೆಲ್ಲ ಅದಕ್ಕೂ ಅಂದ್ರೆ ಅವನೇ ಮೆಕ್ಯಾನಿಕ್ ಇನ್ಚಾರ್ಜ್, ಅವನೇ ಫುಲ್ ಎಲ್ಲ ಬೈಕ್ ಎಲ್ಲದನ್ನು ಅದನ್ನ ಮೇಂಟೈನ್ ಮಾಡೋದಕ್ಕೆ. ಯಾವ ಗಾಡಿನೂ ಹಾಳಾಗ್ಬಾರ್ದಲ್ಲ ಮೇಡಮ್. ಎಷ್ಟೊಂದ್ ಮತ್ತೆ ಅಷ್ಟು ಗಾಡಿ ಇದೆ ನಮ್ಗೆ, ಹೆಚ್ಚು ಕಮ್ಮಿ ಒಂದು 60 ಬೈಕು, ಒಂದು 25 ಕಾರು, ಅಂದ್ರೆ ಯಾವೆಲ್ಲ ವಿಂಟೇಜ್ 25 ಕಾರು. ಅಂದ್ರೆ ಬೈಕ್ ಅಲ್ಲಿ ವೆರೈಟೀಸ್ ಮಾಮೂಲಿ ಅವಾಗಿನ ಬುಲೆಟ್ ಇತ್ತು ಗೊತ್ತಾ, ಆಗಿನ ಬುಲೆಟ್, ಆ ಬುಲೆಟ್, SD ರಾಜದೂತ್, ಲ್ಯಾಂಬ್ರೆಟಾ 2 ಇದೆ, 4 ಇದೆ. ಆಮೇಲೆ ಚೇತಕ್ಗಳು, ಲೂನಾನೇ ಸಖತ್ತು, ಲೂನಾ. ಆಮೇಲೆ ಬಸ್ಸು 3 ಬಸ್ಸು ಡಬಲ್ ಡೆಕ್ಕರು, ಲಾರಿ 4 ಲಾರಿ ಎಲ್ಲ ತರಿಸಿ, ಅದೇ ಎಲ್ಲದನ್ನು ಎಲ್ಲ ಅದೇ ಅವನು ಸ್ವಲ್ಪ ಹುಡ್ಕೋನು, ಅವ್ನು ಪ್ರಮೋದ ಅಂತ ಅವನು ಹುಡ್ಕೋನು, ಎಲ್ಲೆಲ್ಲಿ ಇದೆ ಅಂತ ಹೇಳೋನು. ಅಲ್ಲಿಂದ ಹೇಳಾದ್ಮೇಲೆ ಇಲ್ಲಿಗೆ ಬಂದು ನಾವು ಮ್ಯಾನೇಜರ್ಗಳ ಹತ್ರ ಮಾತಾಡಿ, ಆಮೇಲೆ ಪ್ರೇಮ್ ಸರ್ ಹೇಳಿ ಈ ತರ ಎಲ್ಲ ತಗೊಬರ್ತಿದ್ವಿ. ಅದಾದ್ಮೇಲೆ ಬಾಂಬೆಯಿಂದ ಕರ್ಸಿ ಡಬಲ್ ಡೆಕ್ಕರ್ ಮಾಡ್ಸಿದ್ವಿ ಮೇಡಮ್. ಆ ಡಬಲ್ ಡೆಕ್ಕರ್ ಮಾಡ್ಸೋದು, ಆ ಸೆಟ್ ಅಲ್ಲಿ ಓಡಾಡೋದೇ ದೊಡ್ಡ ವಿಷಯ. ಅದು ಒಂದು ಸಲಿ ಏನಂದ್ರೆ ನಾವ್ ಯಾರು ನೋಡೇ ಇಲ್ಲ, ಅದನ್ನ ನೋಡೇ ಇಲ್ಲ. ನಾವು ಫಸ್ಟ್ ಸ್ಟಾರ್ಟಿಂಗು ಆ ಬಸ್ ಹಿಂಗ್ ಹೋಗ್ತಾ ಇತ್ತಲ್ಲ, ಆ ಬಸ್ ಹೋಗ್ಬೇಕಾರೆ ಏನ್ ಗುರು ಬಸ್ ಹೋಗ್ತೈತಲ್ಲ ಗುರು ಅಂದ್ರೆ ಖುಷಿ ಆಗುತ್ತೆ. ನೋಡೇ ಇರ್ಲಿಲ್ಲ ಯಾರು. ಮತ್ತೆ ಇನ್ನೊಂದೇನಂದ್ರೆ ನಮ್ಗೆ ಇದು ಅಚೀವ್ ಮಾಡ್ಬೋ ನಾವು ಅನ್ಸ್ಕೊಳ್ಳೋದು, ಇದನ್ನ ನಾವು ನಮ್ಮಿಂದ ಸಾಧ್ಯನ ಇದೆಲ್ಲ ಅಂತ ಅನ್ಬಿಟ್ಟು. ಅದೆಲ್ಲ ಆದ್ಮೇಲೆ ನಮ್ಗೆ ಇನ್ನೊಂದು ಖುಷಿ ಆಗ್ತಿದೆ ಏನಂತ ಗೊತ್ತಾ, ಆನ್ಲೈನ್ ರೇಟಿಂಗ್ ಎಲ್ಲ ಆದ್ಮೇಲೆ ಫುಲ್ ಡೇ ಆದ್ಮೇಲೆ ಸಂಜೆ ಕುತ್ಕೊಂಡು ಪ್ರೇಮ್ ಸರ್ ನಮ್ಮ ಡೈರೆಕ್ಷನ್ ಟೀಮ್ ಎಲ್ಲ ಕೂರ್ಸ್ಕೊಂಡು ನೋಡ್ರ ಅಂತ ಅನ್ಬಿಟ್ಟು ಪ್ಲೇ ಮಾಡ್ಸೋರು. ಅದನ್ನ ಏನು ಇವತ್ತೇನಾಗಿದೆ ಅಂತ ಅನ್ಬಿಟ್ಟು, ಏನೇನಾಯ್ತು ಅಂತ ಅದು ನೋಡಿದಾಗ ನೀವು ನಮ್ಮಿಂದ ಆಯ್ತಾ ಇದೆಲ್ಲ ಅಂತ ಅನ್ಸ್ಬಿಡೋದು. ಅಂದ್ರೆ ಅವ್ರು ತೆಗ್ಸಿದ ಕೆಲ್ಸನ ಪ್ರೇಮ್ ಸರ್ ನಮ್ಗೆ ಖುಷಿ ಆಗೋದು, ಇಷ್ಟೆಲ್ಲ ಮಾಡಿದೀವ ನಾವು, ಇದೆಲ್ಲ ಮಾಡಿದೀವ, ನಮ್ ಕೈಯಿಂದ ಸಾಧ್ಯನಾ ಅಂತ ಅನ್ಸ್ಬಿಡೋದು ನಮ್ಗೆ. ಅದೇ ನಮ್ಗೆ ಮೋಟಿವೇಶನ್ ನೆಕ್ಸ್ಟ್ ಡೇಗೆ, ಇದನ್ನ ಮಾಡ್ಲೇಬೇಕು, ಇದನ್ನ ಅಚೀವ್ ಮಾಡ್ಲೇಬೇಕು, ಅವ್ರು ಏನ್ ಅನ್ಕೊಂಡಿದ್ದ ಎಕ್ಸ್ಪೆಕ್ಟೇಷನ್ ಅದನ್ನ ರೀಚ್ ಮಾಡ್ಲೇಬೇಕು ಅನ್ನೋ. ಅದು ತುಂಬಾ ನಾವು ಎಲ್ರಿಗೂ ಅಷ್ಟೇ ನಮ್ಮ ಡೈರೆಕ್ಷನ್ ಟೀಮ್ ಅಲ್ಲಿ ಅದೊಂದು ಚಾಲೆಂಜ್. ಬೆಳಿಗ್ಗೆ ಎದ್ದ ತಕ್ಷಣ ನಾವು ಸೆಟ್ ಅಲ್ಲಿ ಅವ್ರು ಬಂದ್ರೆ ಇನ್ನೊಂದು ಎನರ್ಜಿ ತಂದ್ಬಿಡೋರು. ಬಂದ ತಕ್ಷಣ ಬಂದ್ರ ಮಕ್ಳ ಎಲ್ಲರ ಬಂದ ತಕ್ಷಣ ಅವ್ರು ಬಂದಿದ ತಕ್ಷಣ
ಕಾಫಿ ಟೀ ಏನಿಲ್ಲ, ರೆಡಿನಾ? ರೆಡಿ, ರೆಡಿನಾ? ಕ್ಯಾಮರಾ ರೆಡಿನಾ, ಯಾಕೆ ಮೌಂಟ್ ಮಾಡಿಲ್ಲ, ಫಸ್ಟ್ ಬಂದ ತಕ್ಷಣ ಅದೇ. ಮತ್ತೆ ಇನ್ನೊಂದೇನೋ ಬಿಫೋರ್ ದಿವಸನೇ ಹೇಳ್ಬಿಟ್ಟು ಹೋಗಿದ್ರು, ನೆಕ್ಸ್ಟ್ ಫಸ್ಟ್ ಡೇ ನಾಳೆಗೆ ಇದೇ ಫಸ್ಟ್ ಶಾಟ್ ಅಂತ. ಇದೇ ಶಾರ್ಟ್. ನಾಳೆ ಫಸ್ಟ್ ಶಾಟ್ ಇದು ಅಂದ್ಮೇಲೆ ನಾವು ರೆಡಿ ಮಾಡಿರ್ಬೇಕು ಅದಕ್ಕೆ ಪಟ್ ಅಂತ. ವಿತ್ ಜೂನಿಯರ್ಸ್ ಇಂದ ರೆಡಿ ಇರಬೇಕು. ಅದೆಲ್ಲ ಅವ್ರು 8 ಗಂಟೆ 8:30 ಅಷ್ಟೊಳಗೆ ಫಸ್ಟ್ ಶಾಟ್ ತೆಗೆದ್ಬಿಡ್ಬೇಕು ಅವ್ರಿಗೆ. ಅವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತಾರೆ. ಅಷ್ಟೊಳಗೆ ಆಗ್ಲಿಲ್ಲ ಅಂದ್ರೆ ಟೆನ್ಷನ್ ಇರ್ತಾರೆ ಅವ್ರು ಯಾವಾಗ್ಲೂ. ನಮ್ಗೆ ಅದೊಂದು ಇದೇನಂದ್ರೆ ಅವ್ರನ್ನ ಅಷ್ಟು ಟೆನ್ಷನ್ ತೊಗೊಂಡೋಗ್ಬಾರ್ದು ಅನ್ನೋದೇ ನಮ್ಗೆ ಟಾರ್ಗೆಟ್. ಒಪ್ಕೊಂಡ್ರಾ ಪ್ರೇಮ್ ಸರ್ ಒಪ್ಕೊಳ್ತಾ ಇದ್ರಾ? ನಾವು ರೆಡಿ ಎಲ್ಲಾನು ಒಪ್ತಾ ಇರ್ಲಿಲ್ಲ. ಅಂದ್ರೆ ಇವಾಗ ಏನಾದ್ರು ಅವ್ರು ಕರೆಕ್ಟ್ ಅನ್ನಿಸ್ಬೇಕಲ್ಲ ಮೇಡಮ್, ಅವ್ರು ಕರೆಕ್ಟ್ ಅನ್ಸಿದ್ರೆ ಮಾತ್ರ ಒಪ್ಪೋದವ್ರು. ಅವ್ರು ಕರೆಕ್ಟ್. ಮತ್ತೆ ಇನ್ನೊಂದು ಯಾರಾದ್ರೂ ಹೇಳಿ, ನೀವು ಕರೆಕ್ಟ್ ಆಗಿ ಹೇಳಿದ್ರೆ ಯಾರು ಹೇಳಿದ್ರು ಒಪ್ಕೋತಾರೆ, ಒಪ್ಕೊತಿದ್ರು. ಯಾರು ಹೇಳಿದ್ರು ಒಪ್ಕೋತಾರೆ. ಮತ್ತೆ ಇನ್ನೊಂದು ಅವ್ರದ್ದು ಒಳ್ಳೆ ಗುಣ ಏನು ಅಂತಂದ್ರೆ, ದೊಡ್ಡ ಡೈರೆಕ್ಟರ್ ಆದ್ರು ಒಬ್ಬ ಲಾಸ್ಟ್ ಅಸಿಸ್ಟೆಂಟ್ ಏನಾದ್ರು ಹೇಳಿದ್ರು ಕೂಡ ಫಸ್ಟ್ ಕೇಳ್ತಾರೆ. ಫಸ್ಟ್ ಕೇಳಬೇಕು ಅವ್ನಿಗೆ ಚೆನ್ನಾಗಿದ್ಯೋ ಇಲ್ವೋ ಅನ್ನೋದು ರಿಜೆಕ್ಟ್ ಮಾಡೋದು ಸೆಕೆಂಡ್ರಿ. ಬಟ್ ಅವ್ರು ಫಸ್ಟ್ ಕೇಳ್ತಿದ್ರು. ಯಾವ ಲಾಸ್ಟ್ ಅಸಿಸ್ಟೆಂಟ್ ಹೇಳಿದ್ರು ಕೂಡ ಹೌದಾ ಅಂತ ಅಂದ್ಬಿಟ್ಟು ಕೇಳೋದು ಯೋಚನೆ ಮಾಡಿ ಅದು ವರ್ಕ್ ಆದ್ರೆ ಯೂಸ್ ಮಾಡ್ತಿದ್ರು. ವರ್ಕ್ ಆಗಿಲ್ಲ ಅಂದ್ರೆ ಬೇಡ ಬಿಡು ಅಂತ ಒಂಥರ ಸುಮ್ಮನೆ ಆಗ್ಬಿಡ್ತಿದ್ರು. ಕೇಳ್ತಾರೆ. ಕೇಳದ್ಮೇಲೆ ನಿಮ್ಗೆ ನೀನ್ ಚೆನ್ನಾಗಿ ಹೇಳಿಲ್ಲ ಅಂದ್ರು ಏನ್ ಬೈಯಲ್ಲ, ಐ ನನ್ ಮಗನೇ ಹಂಗಾಗಲ್ಲ ಕಣ, ಇನ್ನು ಏನಾದ್ರು ಬೇರೆ ಹೇಳ್ರ ಅಂತ ಅನ್ನೋರೇ ಬಿಟ್ರೆ ನಮ್ಗೆ ನಾವೇ ಹೇಳ್ಬಿಡ್ತೀವಿ. ಹಂಗ ಹೇಳಿದ ತಕ್ಷಣ ಐ ಸುಮ್ನೆ ಇರೋ ಅಂತ ಅಂದ್ಬಿಡ್ತೀವಿ. ಬಟ್ ಅವ್ರು ಅದನ್ನ ರಿಯಾಕ್ಟೇ ಮಾಡ್ತಿರ್ಲಿಲ್ಲ. ಅಂದ್ರೆ ಕೇಳೋರು ಮಗ ಇದು ವರ್ಕ್ ಆಗಲ್ಲ ಮಗ, ಇನ್ನು ಏನಾರ ಬೆಟರ್ ಆಗಿ ಬೆಟರ್ ಆಗಿ ನೋಡೋಣ, ಇನ್ನು ಏನಾರ ಬೆಟರ್ ಆಗಿ ಮಾಡೋಣ ಅಷ್ಟೇ ಹೇಳ್ತಿದ್ದು. ಆತರ ಮಾತಾಡ್ತಾ. ಬಟ್ ಏನ್ ಹೇಳಿದ್ರು ನೆಕ್ಸ್ಟ್ ಲಾಸ್ಟ್ ಅವ್ರು ಹೇಳ್ಬೇಕಾರೆ ವಾವೆ. ನಾವೇನಾರು ಹೇಳಿರ್ತೀವಿ, ನಮ್ಗೆ ಗೊತ್ತಿರಲ್ಲ. ಬಟ್ ಅದಾದ್ಮೇಲೆ ಅವ್ರು ಹೇಳ್ತಾರೆ, ಅಯ್ಯೋ ಇದು ಗೊತ್ತೇ ಇಲ್ವಲ್ಲ ಸರ್ ನಮ್ಗೆ ಅಂತಾನೆ ಅನ್ಸೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.